भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ಗಾಯತ್ರಿ ಮಂತ್ರ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಂತ್ರಾಸ್ ಅಂತಲೇ ಹೇಳ್ತಾರೆ. ಅದನ್ನು ಮದರ್ ಆಫ್ ವೇದಾಸ್ ಅಂತ ಕೂಡ ಹೇಳ್ತಾರೆ. ಇದನ್ನು ಸೃಷ್ಟಿ ಮಾಡಿದಂಥ ಬ್ರಹ್ಮ ಋಷಿ ವಿಶ್ವಾಮಿತ್ರನ ಬಗ್ಗೆ ಮಾತಾಡೋಣ ಇವತ್ತು. ಯಾಕೆ ಸ್ವತಃ ಇಂದ್ರನೇ ವಿಶ್ವಾಮಿತ್ರನ ತಪಸ್ಸನ್ನೆಲ್ಲ ತಡೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದ? ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬರೋಕ್ಕೆ ಕೂಡ ಇವರೇ ಒಂದು ಕಾರಣ ಅಂತ ನಿಮ್ಗೇನಾದ್ರು ಗೊತ್ತಿತ್ತಾ? ಯಾರಾದ್ರೂ ಸಾವಿರಾರು ವರ್ಷ ಊಟ ಏನು ಸೇವಿಸ್ದೆ ಬರೀ ಗಾಳಿಲಿ ಜೀವಿಸ್ಕೊಂಡು ತಪಸ್ಸು ಮಾಡ್ತಿದ್ರು ಅಂದರೆ ನೀವು ನಂಬ್ತೀರಾ? ನಾವು ಯಾರನ್ನ ಫಾದರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಂತೀವಿ ಅಂದರೆ ಸುಶ್ರುತ, ಅವರು ಕೂಡ ಇವ್ರ ಮಗ ಅಂತ ನಿಮ್ಗೇನಾದ್ರು ಗೊತ್ತಾ? ಸೊ ಬನ್ನಿ ಇವತ್ತು ಬ್ರಹ್ಮ ಋಷಿ ವಿಶ್ವಾಮಿತ್ರ ಅವರ ಬಗ್ಗೆ ಮಾತಾಡೋಣ. ನಾವು ಈ ಕಥೆನ ಡಿಫ್ರೆಂಟ್ ಚಾಪ್ಟರ್ಸ್ ಆಗಿ ಬ್ರೇಕ್ ಮಾಡಿದ್ದೀವಿ. ಸೊ ಫಸ್ಟ್ ಚಾಪ್ಟರಲ್ಲಿ ವಿಶ್ವಾಮಿತ್ರ ಹೇಗೆ ಹುಟ್ಟಿದ್ರು ಅನ್ನೋದೇ ಒಂದು ಕತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅದೇ ಒಂದು ಶಾಕಿಂಗ್ ಅಥವಾ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಯಾಕೆ ಒಬ್ಬ ಕ್ಷತ್ರಿಯನಾದ ರಾಜ ಒಬ್ಬ ಬ್ರಹ್ಮ ಋಷಿ ಆಗ್ತಾರೆ ಅನ್ನೋಕ್ಕೆ. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಬ್ರಹ್ಮನಿಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ಕುಶ ಅಂತ. ಈ ಕುಶನ ವಂಶದಲ್ಲಿ ಕುಶನಭ ಅನ್ನೋ ಒಬ್ಬ ರಾಜ ಕೂಡ ಹುಟ್ಟುತ್ತಾನೆ. ಇವನಿಗೆ 100 ಜನ ಹೆಣ್ಮಕ್ಳು, ಅದ್ರ ಜೊತೆಗೆ ಗಾದಿ ಅನ್ನೋ ಒಬ್ಬ ಮಗ ಕೂಡ ಇರ್ತಾನೆ. ಮಹಾರಾಜ ಗಾದಿಗೆ ಸತ್ಯವತಿ ಅನ್ನೋ ಒಬ್ಳೆ ಹೆಣ್ಮಗಳು ಇರ್ತಾಳೆ. ಅವಳು ಸಪ್ತಋಷಿಲಿ ಒಂದಾದ ಭೃಗು ಅವರ ಮಗ ರುಚಿಕ ಅನ್ನೋರನ್ನ ಮದುವೆ ಆಗ್ತಾರೆ. ಮಹರ್ಷಿ ಭೃಗು ಸೊಸೆಗೆ ಏನು ವರ ಬೇಕು ಅಂತ ಕೇಳ್ತಾರೆ. ಆಗ ಸತ್ಯವತಿ ಯೋಚನೆ ಮಾಡ್ತಾಳೆ, ತನ್ನ ತಂದೆ ಹತ್ರನೂ ವಂಶ ಮುಂದೆ ನಡೆಸ್ಕೊಂಡು ಹೋಗೋದಕ್ಕೆ ಗಂಡು ಮಗ ಇರಲ್ಲ, ಹಾಗೆ ತನಗೂ ಒಬ್ಬ ಗಂಡು ಮಗ ಬೇಕಾಗಿರುತ್ತೆ. ಸೊ ಇವಳು ಏನಂತ ಕೇಳ್ತಾಳೆ ಅಂದರೆ, ನನಗೆ ಮತ್ತು ನನ್ನ ತಂದೆಗೆ ಇಬ್ರಿಗೂ ಒಂದೊಂದು ಗಂಡು ಮಗು ಬೇಕು ಅಂತ ಕೇಳ್ತಾಳೆ. ಭೃಗು ಋಷಿ 2 ಪಾತ್ರೆ ಕೊಡ್ತಾರೆ. ಅದರಲ್ಲಿ ಒಂದು ಮಂತ್ರಿಸಿದ ಪ್ರಸಾದ ಇರುತ್ತೆ. ಒಂದು ಪಾತ್ರೆ ಸತ್ಯವತಿಗಾಗಿ. ಇದನ್ನು ಸೇವಿಸಿದರೆ ಅವಳ ಪುತ್ರ ಅಪಾರ ತಪಸ್ಸು ಮತ್ತು ಜ್ಞಾನದಿಂದ ತುಂಬಿದ ಬ್ರಾಹ್ಮಣನಾಗಿ ಹುಡ್ತಾನೆ. ಇನ್ನೊಂದು ಪಾತ್ರೆ ಗಾದಿ ಮಹಾರಾಜರ ಪತ್ನಿಗೆ. ಇದನ್ನೇನಾದ್ರು ಸೇವಿಸಿದರೆ ಅವಳ ಪುತ್ರ ಅಪಾರ ಶೌರ್ಯ ಹಾಗೂ ಶಕ್ತಿಯಿಂದ ಕೂಡಿದ ಕ್ಷತ್ರಿಯನಾಗಿ ಹುಡ್ತಾನೆ. ಆದರೆ ವಿಧಿಯಾಟ ಬೇರೆನೇ ಇರುತ್ತೆ. ವಿಚಿತ್ರವಾದ ಒಂದು ಘಟನೆ ಆಗಿ ಆ ಪಾತ್ರೆಗಳು ಕೂಡ ಎಕ್ಸ್ಚೇಂಜ್ ಆಗೋಗ್ಬಿಡುತ್ತೆ. ಗಾದಿ ಪತ್ನಿಯಿಂದ ಜನಿಸಿದ ಪುತ್ರ ಕ್ಷತ್ರಿಯನಾಗಿದ್ರು ಅವನೊಳಗೆ ಒಬ್ಬ ಬ್ರಾಹ್ಮಣ ಋಷಿ ಆತ್ಮವಿರುತ್ತೆ. ಈ ಮಗುವೆ ವಿಶ್ವಾಮಿತ್ರ. ಇನ್ನೊಂದೆಡೆ ಸತ್ಯವತಿ ವಂಶದಿಂದ ಋಷಿ ಜಮದಗ್ನಿ ಜನಿಸ್ತಾರೆ. ಸೊ ಇವರಿಂದಾನೇ ವಿಷ್ಣುವಿನ ಒಂದು ಅವತಾರವಾದ ಪರಶುರಾಮನ ಜನ್ಮ ಕೂಡ ಆಗೋದು. ಹೀಗೆ ಭಾರತದ 2 ಮಹಾನ್ ಪುರುಷರಾದ ಪರಶುರಾಮ ಮತ್ತು ವಿಶ್ವಾಮಿತ್ರ, ಒಬ್ಬನು ಯೋಧನ ಆತ್ಮವಿರುವ ಬ್ರಾಹ್ಮಣ, ಮತ್ತೊಬ್ಬ ಋಷಿಯ ಆತ್ಮವಿರುವ ಕ್ಷತ್ರಿಯ. ಸೊ ವಿಶ್ವಾಮಿತ್ರ ಹುಟ್ಟಿದ್ದು ಈ ಥರ. ವಿಶ್ವಾಮಿತ್ರ ಅಂತ ಕರೆಯೋಕ್ಕಿಂತ ಮುಂಚೆ ಇವ್ರನ್ನ ಕೌಶಿಕ ಅಂತ ಕೂಡ ಕರೀತಾ ಇದ್ರು. ಯಾಕಂದರೆ ಕುಶನ ವಂಶದಲ್ಲಿ ಹುಟ್ಟಿದ್ರಿಂದ ಇವ್ರಿಗೆ ಕೌಶಿಕ ಅಂತ ಕೂಡ ಹೆಸರಿತ್ತು. ಒಂದಿನ ಕೌಶಿಕ ಅಂದರೆ ವಿಶ್ವಾಮಿತ್ರ ತನ್ನ ಅಕ್ಷೋಹಿಣಿ ಸೈನ್ಯದೊಂದಿಗೆ ಒಂದು ದಂಡಯಾತ್ರೆ ಅಂದರೆ ಒಂದು ಬ್ಯಾಟಲ್ನ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಇದ್ರು ಅವ್ರ ಅರಮನೆಗೆ. ಆ ಬರೋ ಟೈಮಲ್ಲಿ ಏನಾಗುತ್ತಂದರೆ, ಅದಕ್ಕಿಂತ ಮುಂಚೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಒಂದು ಅಕ್ಷೋಹಿಣಿ ಸೈನ್ಯ ಅಂದರೆ ಎಷ್ಟು ಅಂತ ವಿವರಣೆಗಳು ಕೊಟ್ಟಿದ್ದಾರೆ. ನಾನು ಅದನ್ನು ನಿಮಗೆ ಡಿಸ್ಕ್ರೈಬ್ ಮಾಡಿ ಹೇಳ್ತೀನಿ. ಅದು ಎಷ್ಟು ದೊಡ್ಡದಾಗಿತ್ತಂದರೆ 21,870 ಆನೆಗಳು, 21,870 ರಥ, 65,610 ಕುದುರೆ ಸವಾರರು, 1,09,350 ಪಾದ ಸೈನಿಕರು. ಅವನು ಬ್ರಹ್ಮ ಋಷಿ ವಸಿಷ್ಠರ ಆಶ್ರಮಕ್ಕೆ ತಲುಪ್ತಾನೆ. ಅವರು ಆಶೀರ್ವಾದ ತಗೊಂಡು ಹೊರಡಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ವಸಿಷ್ಠ ಮುನಿ ಬಂದು ಹೇಳ್ತಾರೆ, ಇಲ್ಲ ನಿಲ್ಲಿ, ನೀವೆಲ್ಲ ಊಟ ಮಾಡೇ ಹೋಗಬೇಕು, ನನ್ನ ಅತಿಥಿ ಸತ್ಕಾರನ ನೀವು ಸ್ವೀಕಾರ ಮಾಡಬೇಕು
ಅಂತ ಕೇಳ್ತಾರೆ. ರಾಜ ಒಂದು ಕಡೆ ಯೋಚನೆ ಮಾಡ್ತಾನೆ, ನಾವು ಇಷ್ಟೊಂದು ಜನ ಇದ್ದೀವಿ, ಋಷಿಗೆ ಯಾಕೆ ಸುಮ್ಮನೆ ತೊಂದರೆ ಅಂತ ಬೇಡ ಅಂತ ಹೇಳ್ತಾನೆ. ಆದ್ರೂ ಮುನಿಗಳು ಕೇಳಲ್ಲ, ನೀವು ಊಟ ಮಾಡೇ ಹೋಗಬೇಕು ಅಂತ ಹಠ ಮಾಡ್ತಾರೆ. ವಿಶ್ವಾಮಿತ್ರ ಕೂಡ ಸರಿ, ಅದು ಹೇಗೆ ಇಷ್ಟೊಂದು ಜನಕ್ಕೆ ಆಹಾರ ಎಲ್ಲ ತಯಾರಿಸ್ತಾರೆ, ನಾನು ಒಂದ್ಸಲಿ ನೋಡ್ತೀನಿ ಅಂತ ಹೇಳಿ ಉಳ್ಕೊತಾನೆ. ವಸಿಷ್ಠರ ಹತ್ರ ಸಬಲ ಅಂತ ಒಂದು ಹಸು ಇರುತ್ತೆ. ವಸಿಷ್ಠರು ಸಬಲಾಗೆ ಹೇಳಿದ ತಕ್ಷಣ ಅಲ್ಲಿ ಇರೋ ಅಷ್ಟು ಜನಕ್ಕೆ ಊಟ ಎಲ್ಲ ರೆಡಿ ಆಗಿಬಿಡುತ್ತೆ. ಆಕೆಗೆ ಯಾವುದೇ ಒಂದು ಬಯಕೆ ಅವಳ ಹತ್ರ ಹೇಳಿದ್ರೆ ತಕ್ಷಣವೇ ಪೂರೈಕೆ ಆಗೋ ಶಕ್ತಿ ಕೂಡ ಇರುತ್ತೆ. ವಸಿಷ್ಠರು ಕೇವಲ ಒಂದು ಮಾತು ಹೇಳ್ತಿದಂತೆ ಆ ಕಾಮಧೇನು ಅಲ್ಲಿರೋ ಸಾವಿರಾರು ಸೈನಿಕರು, ಕುದುರೆಗಳು, ಆನೆಗಳು, ಇವರಿಗೆಲ್ಲ ಎಷ್ಟು ಬೇಕಷ್ಟು ಊಟ ಎಲ್ಲನೂ ಸೃಷ್ಟಿ ಮಾಡಿಬಿಡುತ್ತೆ. ಇದನ್ನು ನೋಡಿದ ಕೌಶಿಕನಿಗೆ ಬಹಳ ಆಶ್ಚರ್ಯ ಜೊತೆಗೆ ಆಸೆ ಕೂಡ ಉಟ್ಕೊಳ್ಳುತ್ತೆ. ಇದೇನಾದರೂ ನನ್ನ ರಾಜ್ಯದಲ್ಲಿ ಇದ್ದಿದ್ರೆ ಜನತೆಗೆ ಉಪಯೋಗ ಆಗುತ್ತಲ್ವಾ ಅಂತ ಅನ್ಕೊಂಡು ವಸಿಷ್ಠರಿಂದ ಈ ಹಸುನ ಬೇಡ್ಕೋತಾನೆ. ವಸಿಷ್ಠ ಮಹರ್ಷಿಗಳೇ, ಸಬಲಿನ ನನಗೆ ಕೊಟ್ಬಿಡಿ, ಅದ್ರ ಬದಲು ನಾನು ನಿಮಗೆ ಚಿನ್ನದಿಂದ ಅಲಂಕಾರ ಮಾಡಿರೋ 400 ರಥಗಳು, ಪ್ರತಿಯೊಂದು ರಥಕ್ಕೂ 4 ಬಿಳಿ ಕುದುರೆಗಳು, ಚಿನ್ನ ಮತ್ತು ರತ್ನದಿಂದಲೇ ಅಲಂಕಾರ ಮಾಡಿರೋ 14,000 ಶಕ್ತಿಶಾಲಿ ಆನೆಗಳು, ನನ್ನ ರಾಜ್ಯದ ಅತ್ಯುತ್ತಮ ಜಾತಿಯ 11,000 ಕುದುರೆಗಳು, 1,00,00,000 ಹಸುಗಳು, ಅದಕ್ಕಿಂತ ಮೀರಿ ಇನ್ನೂ ಚಿನ್ನ ಮತ್ತು ರತ್ನ ಭಂಡಾರಗಳನ್ನ ಕೂಡ ಕೊಡ್ತೀನಿ. ಆದರೆ ಸಬಲಿನ ಮಾತ್ರ ನನಗೆ ಕೊಡಿ ಅಂತ ಕೇಳ್ಕೊತಾನೆ. ಆದರೂ ವಸಿಷ್ಠರು ನಿರಾಕರಿಸ್ಬಿಡ್ತಾರೆ, ನಾನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಶ್ವಾಮಿತ್ರ ಏನೇನೆಲ್ಲ ವಸಿಷ್ಠರಿಗೆ ಕೊಡ್ತೀನಿ ಅಂತ ಹೇಳ್ದ. ಆ ಅಪಾರ ಸಂಪತ್ತಾಗಿರ್ಬೋದು, ಅವ್ರ ಶಕ್ತಿ ಆಗಿರ್ಬೋದು, ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ಅಂತ. ಅಷ್ಟು ದೊಡ್ಡ ಅಕ್ಷೋಹಿಣಿ ಸೈನ್ಯನ ಸಾಕೋದಾಗಲಿ, ಅದನ್ನು ಮೇಂಟೈನ್ ಮಾಡೋದಾಗಲಿ, ಅಷ್ಟು ಜನರಿಗೆ, ಅಷ್ಟು ಆನೆಗಳಿಗೆ, ಕುದುರೆಗಳಿಗೆ ಊಟ ಒದಗಿಸೋದಂದ್ರೆ ಏನು ಕಡಿಮೆನಾ? ಸೊ ನಮ್ಮ ಹಿಸ್ಟ್ರಿ ಅಂತೂ ಯಾವಾಗಲೂ ನಮ್ಮನ್ನ ಸರ್ಪ್ರೈಸ್ ಮಾಡೋದ್ರಲ್ಲಿ, ಒಂದು ಶಾಕ್ ಮಾಡೋದ್ರಲ್ಲಂತೂ ಯಾವತ್ತೂ ಫೇಲೇ ಆಗೋಲ್ಲ. ಸೊ ಇಲ್ಲಿಂದನೇ ವಿಶ್ವಾಮಿತ್ರನ ಮನಸ್ಸು ಒಂದು ರಾಜನಿಂದ ಋಷಿಯಾಗೋಕೆ ಬದಲಾವಣೆ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇನ್ನು ಬೇರೆ ಕಥೆಗಳ ಪ್ರಕಾರ ಕೌಶಿಕ ಬಲವಂತವಾಗಿ ಸಬಲನ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ಅವನು ತಂದಿದ್ದ ಅಕ್ಷೋಹಿಣಿ ಸೈನ್ಯನ ವಸಿಷ್ಠರು ತಮ್ಮ ಯೋಗ ಶಕ್ತಿಯಿಂದನೇ ನಾಶ ಮಾಡಿಬಿಡ್ತಾರೆ ಅಂತ ಕೂಡ ಹೇಳ್ತಾರೆ. ಕೇವಲ ಓಂ ಮಂತ್ರವನ್ನು ಉಚ್ಚಾರಣೆ ಮಾಡೋದ್ರಿಂದಲೇ ಆ ಸೇನೆನ ಭಸ್ಮ ಮಾಡಿಬಿಡ್ತಾರಂತೆ. ಇದರ ಅವಮಾನ ಸಹಿಸಲಾರದೆ ವಿಶ್ವಾಮಿತ್ರ ಏನು ಮಾಡ್ತಾನಂದರೆ ಹಲವಾರು ವರ್ಷಗಳ ಕಾಲ ತೀವ್ರ ತಪಸ್ಸನ್ನ ಮಾಡಿ ಶಿವನ ಒಲಿಸ್ಕೊಳ್ತಾನೆ. ಶಿವ ಅವನಿಗೆ ದಿವ್ಯಾಸ್ತ್ರಗಳ ವಿದ್ಯೆಯನ್ನೆಲ್ಲ ಕೊಡ್ತಾನೆ. ಅವುಗಳನ್ನ ಪಡೆದು ತುಂಬ ಗರ್ವದಿಂದ ಆಶ್ರಮಕ್ಕೆ ಮತ್ತೆ ಬರ್ತಾನೆ. ಎಲ್ಲ ಬಗೆಯ ದಿವ್ಯಾಸ್ತ್ರಗಳನ್ನ ಪ್ರಯೋಗಿಸಿ ಅಲ್ಲಿರೋ ಆಶ್ರಮನ ಧ್ವಂಸ ಮಾಡಿಬಿಡ್ತಾನೆ. ಏನು ಮಾಡಿದ್ರೂ ವಸಿಷ್ಠರನ್ನ ಮಾತ್ರ ಏನು ಮಾಡೋಕ್ಕಾಗಲ್ಲ. ಇದರಿಂದ ತುಂಬ ಕ್ರೋಧಗೊಂಡ ವಸಿಷ್ಠರು ತಮ್ಮ ಬ್ರಹ್ಮದಂಡವನ್ನು ಹೊರಗೆ ತೆಗಿತಾರೆ. ಅದು ಬ್ರಹ್ಮನ ಶಕ್ತಿಯಿಂದನೇ ತಯಾರಿಸಲಾಗಿದೆ ಅಂತ ಕೂಡ ಹೇಳ್ತಾರೆ. ಆ ಬ್ರಹ್ಮದಂಡ ವಿಶ್ವಾಮಿತ್ರನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರವನ್ನೇ ನುಂಗ್ಕೊಂಡು ಬಿಡುತ್ತೆ. ಇದರ ನಂತರ ವಸಿಷ್ಠರು ವಿಶ್ವಾಮಿತ್ರನ ಮೇಲೆ ಕೂಡ ದಾಳಿ ಮಾಡೋಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ದೇವತೆಗಳು ಮಧ್ಯಪ್ರವೇಶ ಮಾಡಿ ಅವರ ಕ್ರೋಧನ ಶಾಂತಿಗೊಳಿಸ್ತಾರೆ. ಸುಮಾರು ವರ್ಷಗಳೇ ಕಳೆಯುತ್ತೆ. ವಿಶ್ವಾಮಿತ್ರ ತಪಸ್ಸನ್ನ ಮಾಡ್ತಾನೆ ಇರ್ತಾರೆ. ತಪಸ್ ಮಾಡ್ತಾ ಮಾಡ್ತಾ ಅವ್ರ ಶಕ್ತಿ ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಹೀಗೆ ಕಾಲ ಕಳೆದಾಗ ಹಲವಾರು ಜನ ಅವ್ರ ಶಕ್ತಿ ಬಗ್ಗೆ ತಿಳ್ಕೊಂಡವರು ಅವ್ರ ಹತ್ರ ಸಹಾಯ ಪಡ್ಕೊಳ್ಳೋಕ್ಕೆ ಅಂತ ಬರ್ತಿರ್ತಾರೆ. ಹೀಗೆ ಬಂದಿದ್ರಲ್ಲಿ ಒಬ್ಬರು ಇಕ್ಷ್ವಾಕು ವಂಶದ ತ್ರಿಶಂಕು ರಾಜ ಕೂಡ ಬರ್ತಾರೆ. ಸತ್ಯ ಹರಿಶ್ಚಂದ್ರ ಇದ್ರಲ್ಲ, ಅವ್ರ ತಂದೆ ಕೂಡ ಇವರು. ಸೊ ಇವರಿಗೆ ಒಂಥರ ವಿಚಿತ್ರವಾದ ಆಸೆನೇ ಇತ್ತು. ಏನಂದರೆ ಇವರ ಏನು ಫಿಸಿಕಲ್ ಬಾಡಿ ಇದೆ ಅದ್ರ ಜೊತೆಗೇ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಆಸೆ. ಸ್ವರ್ಗಕ್ಕೆ ಯೂಶಲಿ ಬರೀ ಆತ್ಮ ಮಾತ್ರ ಹೋಗೋದು, ಬಾಡಿ ಹೋಗೋಕ್ಕಾಗಲ್ಲ. ಬಟ್ ಇವ್ರಿಗೆ ಅವ್ರ ಬಾಡಿ ಕೂಡ ಜೊತೆಗೆ ತಗೊಂಡು ಹೋಗಬೇಕು ಅನ್ನೋ ಒಂದು ವಿಚಿತ್ರ ಆಸೆ ಇರುತ್ತೆ. ಮೊದಲಿಗೆ ತ್ರಿಶಂಕು ತನ್ನ ಗುರು ವಸಿಷ್ಠರ ಬಳಿಗೆ ಹೋಗ್ತಾನೆ. ಆದರೆ ವಸಿಷ್ಠರು ನಿರಾಕರಿಸ್ಬಿಡ್ತಾರೆ. ದೇಹ ಸಮೇತ ಸ್ವರ್ಗಕ್ಕೆ ಹೋಗೋಕ್ಕಾಗೋದೇ ಇಲ್ಲ, ಬರೀ ಆತ್ಮ ಮಾತ್ರ ಹೋಗ್ಬೋದು ಅಂತ ಹೇಳ್ತಾರೆ. ಇದರಿಂದ ನಿರಾಸೆಯಾಗಿ ವಸಿಷ್ಠರ ಪುತ್ರರ ಬಳಿ ಕೂಡ ಹೋಗ್ಬಿಡ್ತಾನೆ. ನನ್ನ ತಂದೆ ನಿರಾಕರಿಸಿದ್ರೂ ನೀನು ನನ್ನ ಹತ್ರನೂ ಬಂದಿದ್ಯಾ ಅಂತ ಹೇಳಿ ಅವ್ರ ಮಕ್ಕಳುಗಳು ಶಾಪ ಕೊಟ್ಬಿಡ್ತಾರೆ, ನೀನು ಚಂಡಾಲ ಆಗೋಗು ಅಂತ. ತಕ್ಷಣ ಸುಂದರವಾಗಿರೋ ರಾಜ ದೇಹ ಎಲ್ಲ ಕಪ್ಪಾಗೋಗ್ಬಿಡುತ್ತೆ, ಅವ್ರ ಬಟ್ಟೆ ಎಲ್ಲ ಹರಿದೋಗ್ಬಿಡುತ್ತೆ, ತುಂಬ ವಿಚಿತ್ರವಾಗಿ ಆಗೋಗ್ತಾರೆ. ಅವ್ರ ರಾಜ್ಯದ ಜನರೇ ಅವ್ರನ್ನ ಗುರುತಿಸೋಕ್ಕಾಗದೆ ಅವ್ರನ್ನ ಓಡಿಸ್ಬಿಡ್ತಾರೆ. ಆ ಥರ ಆಗೋಗಿದ್ದಂತೆ ಅವನು. ಅವಮಾನಗೊಂಡು ತ್ರಿಶಂಕು
ತಿರುಗಾಡ್ತಾ ವಿಶ್ವಾಮಿತ್ರನ ಆಶ್ರಮಕ್ಕೆ ಬಂದು ಸೇರಿಕೊಳ್ತಾರೆ. ವಿಶ್ವಾಮಿತ್ರರು ಅವರ ಕಥೆಯನ್ನು ಕೇಳಿಸ್ಕೊಂಡು ಒಂದು ಕಡೆ ಕರುಣೆ ಬರುತ್ತೆ, ಅದ್ರ ಜೊತೆಗೆ ವಸಿಷ್ಠರನ್ನ ಸೋಲಿಸೋಕೆ ಒಂದು ಮಾರ್ಗ ಕೂಡ ಇದರಲ್ಲಿ ಇದೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ನಿನ್ನ ಬಯಕೆನ ನಾನು ಪೂರ್ತಿ ಮಾಡ್ತೀನಿ ಅಂತ ದೊಡ್ಡ ಯಜ್ಞನ ಆಯೋಜಿಸೇ ಬಿಡ್ತಾರೆ. ದೇವತೆಗಳಿಗೆ ತ್ರಿಶಂಕುನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಅಂತ ಪ್ರಾರ್ಥಿಸ್ತಾರೆ. ಆದರೆ ಯಾವ ದೇವರು ಕೂಡ ಸ್ಪಂದಿಸೋದೇ ಇಲ್ಲ. ಅಂತಿಮವಾಗಿ ವಿಶ್ವಾಮಿತ್ರರು ಏನು ಮಾಡ್ತಾರಂದರೆ ತನ್ನ ತಪಸ್ಸಿನ ಶಕ್ತಿಯನ್ನೇ ಬಳಸೋಕೆ ಶುರು ಮಾಡಿಬಿಡ್ತಾರೆ. ತ್ರಿಶಂಕುವಿನ ದೇಹವನ್ನು ಆಕಾಶಕ್ಕೆ ಎತ್ತೋಕೆ ಪ್ರಾರಂಭ ಮಾಡ್ತಾರೆ. ಆದರೆ ಅವರು ಸ್ವರ್ಗದ ಬಾಕ್ಲತ್ರ ಹೋಗ್ತಿದ್ದಂತೆ ಇಂದ್ರ ಕೋಪದಿಂದ ತ್ರಿಶಂಕುನ ಕೆಳಗೆ ತಳ್ಳಿಬಿಡ್ತಾನೆ. ನೀನು ನಿನ್ನ ಗುರುವಿಂದಲೇ ಶಾಪಕ್ಕೀಡಾಗಿರೋನು, ನಿನಗೆ ಸ್ವರ್ಗದಲ್ಲಿ ಜಾಗ ಇಲ್ಲ ಅಂತ ಘೋಷಿಸ್ಬಿಡ್ತಾನೆ. ತ್ರಿಶಂಕು ಭೂಮಿಯ ಕಡೆ ಬೀಳ್ತಿರೋದನ್ನ ವಿಶ್ವಾಮಿತ್ರರು ನೋಡ್ಬಿಡ್ತಾರೆ. ನೋಡಿ ಇವ್ರಿಗೆ ಇನ್ನೂ ಕೋಪ ಜಾಸ್ತಿನೇ ಆಗೋಗ್ಬಿಡುತ್ತೆ. ತ್ರಿಶಂಕು ಬೀಳ್ತಿರೋದನ್ನು ಆಕಾಶದ ಮಧ್ಯದಲ್ಲೇ ತಡೆದು ಬಿಡ್ತಾರೆ. ಅಷ್ಟೇ ಅಲ್ಲ, ವಿಶ್ವಾಮಿತ್ರರು ತ್ರಿಶಂಕು ವಾಸ ಇರೋಕೆ ಅಂತಲೇ ಹೊಸ ಸ್ವರ್ಗನೇ ಸೃಷ್ಟಿ ಮಾಡಲು ಪ್ರಾರಂಭಿಸ್ಬಿಡ್ತಾರೆ. ಹೊಸ ನಕ್ಷತ್ರಗಳು, ಹೊಸ ನಕ್ಷತ್ರ ಮಂಡಲಗಳನ್ನೆಲ್ಲ ರಚಿಸ್ತಾ ತ್ರಿಶಂಕು ಸುತ್ತ ಸ್ವರ್ಗವನ್ನೇ ರಚಿಸೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದನ್ನು ನೋಡಿದ ಇಂದ್ರ ತುಂಬ ಗಾಬರಿನೇ ಆಗೋಗ್ಬಿಡುತ್ತೆ. ಎಲ್ಲರೂ ತಕ್ಷಣವೇ ಬರ್ತಾರೆ, ಭೂಮಿಗೆ ಬಂದು ವಿಶ್ವಾಮಿತ್ರನ್ನು ತಡೀತಾರೆ. ಈ ರೀತಿ ನೀನು ಸ್ವರ್ಗ ಭೂಮಿ ನಡುವೆ ಸಮತೋಲನವನ್ನು ಕೆಡಿಸ್ಬೇಡ ಅಂತ ಬೇಡ್ಕೊಳ್ತಾರೆ. ಕೊನೆಗೆ ಒಂದು ತೀರ್ಮಾನವಾಯಿತು. ತ್ರಿಶಂಕು ಸ್ವರ್ಗದಲ್ಲೇ ಇರ್ತಾನೆ, ಆದರೆ ಸಾಮಾನ್ಯವಾಗಿ ಅಲ್ಲ, ಅವನ ತಲೆ ಕೆಳಗಾಗಿ ಮಧ್ಯ ಆಕಾಶದಲ್ಲೇ ಶಾಶ್ವತವಾಗಿ ಇರ್ತಾನೆ. ಇಂದ್ರನು ಅವನಿಗೆ ನಕ್ಷತ್ರಗಳ ನಡುವೆ ಒಂದು ಸ್ಥಾನ ಕೂಡ ಕೊಡ್ತಾನೆ. ಇದೇ ತ್ರಿಶಂಕು ಸ್ವರ್ಗ ಅಂತ ಪ್ರಸಿದ್ಧವಾಗುತ್ತೆ. ನಾವು ಲೈಫಲ್ಲಿ ಏನಾದ್ರು ಒಂದು ಪಡ್ಕೋಬೇಕಂದ್ರೆ ಅದಕ್ಕೆ ಕೆಲವೊಂದು ಸ್ಯಾಕ್ರಿಫೈಸಸ್ ಅಂತ ಮಾಡಲೇಬೇಕು. ಸೊ ನಮಗೇನೋ ಒಂದು ಸಿಗ್ತಾ ಇದೆ ಅಂದರೆ ಅದಕ್ಕೆ ನಾವೇನೋ ಇನ್ನೊಂದು ಕಳ್ಕೊಂಡಿರ್ತೀವಿ. ಸೊ ಇದೇ ರೀತಿ ಸ್ವರ್ಗ ಸೃಷ್ಟಿ ಮಾಡೋ ಒಂದು ಪ್ರಯತ್ನದಲ್ಲಿ ವಿಶ್ವಾಮಿತ್ರ ಅವ್ರು ಏನೇನು ತಪಸ್ ಮಾಡಿರ್ತಾರೆ ಅದ್ರ ಶಕ್ತಿನೆಲ್ಲ ಅದರಲ್ಲೇ ಕಳ್ಕೊಂಡಿರ್ತಾರೆ. ಸೊ ಈ ತ್ರಿಶಂಕು ಏನು ಘಟನೆ ಇರುತ್ತೆ ಅದಾದಮೇಲೆ ಮತ್ತೆ ವಿಶ್ವಾಮಿತ್ರ ಮೊದಲನೇ ಥರನೇ ತಪಸ್ ಮಾಡಿ ಅವ್ರ ಶಕ್ತಿನ ಗಳಿಸ್ಬೇಕಾಗಿರುತ್ತೆ. ಆದರೆ ಈ ಸಲ ಅವ್ರಿಗೆ ಒಂದಂತೂ ಸ್ಪಷ್ಟವಾಗಿರುತ್ತೆ, ಅವ್ರಿಗೆ ಬ್ರಹ್ಮ ಋಷಿ ಪದವಿ ಬೇಕೇ ಬೇಕು ಅನ್ನೋದೊಂದು ಗುರಿ ಅವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಇನ್ನು ಒಂದ್ಸಲ ಏನಾಗುತ್ತಂದರೆ ಅಯೋಧ್ಯೆಯ ಪ್ರಸಿದ್ಧ ರಾಜ ಹರಿಶ್ಚಂದ್ರ ದೊಡ್ಡ ಯಜ್ಞ ಮಾಡ್ತಿರ್ತಾನೆ. ಆ ಯಜ್ಞಕ್ಕೆ ಬೇಕಾಗಿದ್ದ ಒಂದು ಬಲಿ ಕುದುರೆ ಕಳೆದೋಗ್ಬಿಡುತ್ತೆ. ಆಗ ಪುರೋಹಿತರು ಹೇಳ್ತಾರೆ, ಕುದುರೆ ಇಲ್ದಿದ್ರೆ ಯಜ್ಞ ಅಪೂರ್ಣ, ಇದ್ರ ಬದಲಿಗೆ ಒಬ್ಬ ಮನುಷ್ಯನ್ನೇ ಬಲಿ ಕೊಡಬೇಕು ಅಂತ ಹೇಳ್ತಾರೆ. ರಾಜ ಸಂಕಷ್ಟಕ್ಕೆ ಸಿಲುಕ್ತಾನೆ. ಕೊನೆಗೆ ಯಾವುದೋ ಒಂದು ಬಡ ಕುಟುಂಬ ತಮ್ಮ ಮಗ ಶುನಶೇಪನ ಬಲಿಗಾಗಿ ಮಾರಲು ಒಪ್ಕೊಳ್ತಾರೆ. ಆದರೆ ಆ ಬಾಲಕನಿಗೆ ತುಂಬ ಹೆದರಿಕೆ ಆಗಿಬಿಡುತ್ತೆ. ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಹೀಗೆ ತಿರುಗಾಡ್ತಾ ಪುಷ್ಕರ ಕ್ಷೇತ್ರದಲ್ಲಿ ತಪಸ್ಸಲ್ಲಿ ತೊಡಗಿದ್ದ ವಿಶ್ವಾಮಿತ್ರನ ಬಳಿ ಬರ್ತಾನೆ. ಋಷಿಗಳೇ ನನ್ನನ್ನು ಉಳಿಸಿ ಅಂತ ಕೇಳ್ಕೊತಾನೆ. ವಿಶ್ವಾಮಿತ್ರನ ಹೃದಯ ಕರಗುತ್ತೆ. ತಪಸ್ಸನ್ನು ಕೂಡ ನಿಲ್ಲಿಸಿ ಅವರು ಶುನಶೇಪನಿಗೆ ಕೆಲವು ವಿಶೇಷ ಮಂತ್ರಗಳನ್ನ ಕಲಿಸ್ತಾರೆ. ನಿನ್ನನ್ನು ಬೆಂಕಿಗೆ ಆಹುತಿ ಮಾಡುವಾಗ ಯಜ್ಞದಲ್ಲಿ ಈ ಮಂತ್ರಗಳನ್ನ ನಂಬಿಕೆಯಿಂದ ಜಪ ಮಾಡು, ದೇವತೆಗಳೇ ನಿನ್ನನ್ನು ಉಳಿಸ್ತಾರೆ ಅಂತ ಹೇಳ್ತಾರೆ. ಶುನಶೇಪ ಆ ಮಂತ್ರಗಳನ್ನ ಮನಸ್ಸಿನಲ್ಲೇ ಇಟ್ಕೊಳ್ತಾನೆ. ಅವನನ್ನು ಮತ್ತೆ ಯಜ್ಞದ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಬಲಿಯ ಕ್ಷಣ ಬಂದಾಗ ಅವನು ವಿಶ್ವಾಮಿತ್ರ ಕಲಿಸಿದ ಆ ಮಂತ್ರಗಳನ್ನ ಶ್ರದ್ಧೆಯಿಂದ ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕ್ಷಣದಲ್ಲಿ ಇಂದ್ರ ಮತ್ತು ವರುಣ ದೇವತೆಗಳೇ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಬಾಲಕನ ಪ್ರಾರ್ಥನೆಗೆ ಸ್ಪಂದಿಸಿ ಅವನನ್ನು ಬಲಿಯಿಂದ ರಕ್ಷಿಸ್ತಾರೆ. ಯಜ್ಞ ಬಲಿ ಇಲ್ಲದೇ ಇದ್ರೂ ಕೂಡ ಪೂರ್ತಿ ಆಗುತ್ತೆ ಅಂತ ಹೇಳಿ ಶುನಶೇಪನ ಬಿಡುಗಡೆ ಮಾಡ್ತಾರೆ. ಓಕೆ, ಒಂದು ಶಾರ್ಟ್ ರಿಮೈಂಡರ್, ಕತೆ ಮುಂದೆ ಹೋಗೋಕ್ಕಿಂತ ಮುಂಚೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಹೋಗೋಣ. ವರ್ಷಗಳ ಕಾಲ ವಿಶ್ವಾಮಿತ್ರ ಇನ್ನೂ ತುಂಬ ಗಾಢವಾದ ತಪಸ್ಸಿನಲ್ಲಿ ಮುಳುಗಿರ್ತಾರೆ. ಅವರ ಶಕ್ತಿ ಕೂಡ ಹೆಚ್ಚಾಗ್ತಾ ಇರುತ್ತೆ. ಆದರೆ ಇದನ್ನೆಲ್ಲ ನೋಡಿದ್ದ ಇಂದ್ರನಿಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಸ್ವಲ್ಪ ಶಕ್ತಿ ಜೊತೆಗೆ ಬ್ರಹ್ಮಾಂಡನೇ ಸೃಷ್ಟಿಸ್ತೀನಿ ಅಂತ ಹೊರಟ ವಿಶ್ವಾಮಿತ್ರನಿಗೆ ಇನ್ನೂ ಸ್ವಲ್ಪ ಏನಾದ್ರು ಜಾಸ್ತಿ ಶಕ್ತಿ ಸಿಕ್ಬಿಟ್ರೆ ಇನ್ನೇನು ಮಾಡ್ತಾನೋ ಅಂತ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿಶ್ವಾಮಿತ್ರನ ತಪಸ್ ಹಾಳು ಮಾಡ್ಬೇಕಂತ ಇಂದ್ರ ಅಪ್ಸರೆಯಾದಂತಹ ಮೇನಕೆಯನ್ನು ಭೂಮಿಗೆ ಕಳಿಸ್ತಾನೆ. ಮೇನಕೆಯ ಸೌಂದರ್ಯ ವಿಶ್ವಾಮಿತ್ರನ ಮನಸ್ಸಿನಲ್ಲಿ ಕಾಮ ಪ್ರಚೋದನೆ ಮಾಡುತ್ತೆ. ಆಕೆಯ ಪ್ರಯತ್ನ ಯಶಸ್ವಿ ಕೂಡ ಆಗುತ್ತೆ. ವಿಶ್ವಾಮಿತ್ರನ ತಪಸ್ಸು ಭಂಗವಾಗುತ್ತೆ.
ವಿಶ್ವಾಮಿತ್ರ ಮೇನಕೆಯ ಜೊತೆ ಹಲವು ವರ್ಷಗಳನ್ನೇ ಕಳೆಯುತ್ತಾನೆ. ಈ ಸಮಯದಲ್ಲಿ ಅವರಿಗೆ ಒಂದು ಮಗು ಕೂಡ ಹುಟ್ಟುತ್ತೆ. ಅದರ ಹೆಸರು ಶಕುಂತಲೆ. ಆಕೆಯನ್ನು ಕಣ್ವ ಋಷಿಗೆ ಒಪ್ಪಿಸಲಾಗುತ್ತೆ. ಶಕುಂತಲೆ ಮುಂದೆ ದುಷ್ಯಂತ ರಾಜನನ್ನು ಕೂಡ ಮದುವೆ ಆಗ್ತಾಳೆ. ಅವರಿಗೆ ಭರತ ಎಂಬ ಮಗ ಕೂಡ ಹುಟ್ಟುತ್ತಾನೆ. ನಮ್ಮ ದೇಶ ಭಾರತ ಅನ್ನೋ ಹೆಸರನ್ನು ಅವನಿಂದಲೇ ಪಡೆದುಕೊಳ್ಳುತ್ತೆ ಅಂತ ಕೂಡ ಕೆಲವು ಕಥೆಗಳಲ್ಲಿ ಹೇಳ್ತಾರೆ. ಆದರೆ ಕೆಲವು ವರ್ಷಗಳ ನಂತರ ವಿಶ್ವಾಮಿತ್ರನಿಗೆ ತಾನು ದಾರಿ ತಪ್ಪಿದ್ದು ಅರಿವಾಗುತ್ತೆ. ಅವನು ಮೇನಕೆಯಿಂದ ದೂರ ಆಗ್ತಾನೆ. ಮೇನಕೆಯೊಂದಿಗೆ ಕಳೆದ ಕಾಲ ಅವನ ತಪಸ್ಸಿಗೆ ದೊಡ್ಡ ವಿಳಂಬನೆ ಆಗೋಗ್ಬಿಡುತ್ತೆ. ಆದರೆ ಮತ್ತೆ ವಿಶ್ವಾಮಿತ್ರನು ಗಟ್ಟಿಯಾದ ಸಂಕಲ್ಪದಿಂದ ತಪಸ್ಸಿನಲ್ಲಿ ಮುಳುಗಿದ. ಈಗ ವಿಶ್ವಾಮಿತ್ರನ ತಪಸ್ಸು ಅತ್ಯಂತ ಗಾಢ ಹಂತಕ್ಕೆ ಒಂದು ತುಂಬ ಸೀರಿಯಸ್ ಆಗಿರೋ ಒಂದು ಸ್ಟೇಜ್ಗೆ ತಲುಪಿರುತ್ತೆ. ಅವನು ಹಿಮಾಲಯದ ತುಂಬ ಎತ್ತರವಾದ ಬೆಟ್ಟಗಳಲ್ಲಿ ವರ್ಷಾನುಗಟ್ಟಲೆ ನಿಂತ್ಕೊಂಡು ಧ್ಯಾನ ಮಾಡ್ತಿದ್ರಂತೆ. ಯಾವ ಬೇಸಿಗೆನೂ ಇಲ್ಲ, ಚಳಿಗಾಲನೂ ಇಲ್ಲ, ಮಳೆ ಪ್ರಹಾರ ಏನು ಬಂದರೂ ಅಳ್ಳಾಡ್ತಿರ್ಲಿಲ್ಲ. ಆಹಾರನ ಕೂಡ ಬಿಟ್ಟು ಬರೀ ಗಾಳಿಯಲ್ಲೇ ಅವರ ಜೀವನ ನಡೆಸ್ತಿದ್ರಂತೆ. ಹೀಗೆ ಸಾವಿರಾರು ವರ್ಷ ತಪಸ್ಸಲ್ಲಿ ಕಳೆಯುತ್ತೆ. ಹೀಗಿರುವಾಗಲೇ ಅವರ ಬಾಯಿಂದ ಗಾಯತ್ರಿ ಮಂತ್ರ ಹೊರಗೆ ಬರುತ್ತೆ. ಒಮ್ಮೆ ವಿಶ್ವಾಮಿತ್ರ ಇದೇ ಥರ ತುಂಬ ಸಾವಿರಾರು ವರ್ಷಗಳು ತಪಸ್ಸು ಮಾಡಿ ಅವರ ಉಪವಾಸನ ಮುರಿಬೇಕು ಅಂತ ಒಂದು ಅಕ್ಕಿ ಇಟ್ಕೊಂಡಿರ್ತಾರೆ, ಒಂದು ಹಿಡಿಯಷ್ಟು. ಅದೇ ಸಮಯದಲ್ಲಿ ಇಂದ್ರ ಒಂದು ವಯಸ್ಸಾಗಿರೋ ಬ್ರಾಹ್ಮಣನ ರೂಪದಲ್ಲಿ ಬಂದು ತಿನ್ನಕ್ಕೇನಾದ್ರು ಕೇಳ್ತಾರೆ. ಆಗ ವಿಶ್ವಾಮಿತ್ರ ಒಂದು ಕ್ಷಣನೂ ಯೋಚನೆ ಮಾಡದೆ ತನ್ನ ಆಹಾರವನ್ನೇ ಆ ಬ್ರಾಹ್ಮಣಿಗೆ ಕೊಟ್ಟುಬಿಡ್ತಾರೆ. ತಾನು ಹಸ್ತಿದ್ರೂ ಕೋಪ, ಅಹಂಕಾರ, ಒಂದು ಸ್ವಾರ್ಥ ಯಾವುದಕ್ಕೂ ಇವರು ಒಳಗಾಗಲ್ಲ. ಕೊನೆಗೂ ಕೋಪ, ಕಾಮ, ಅಹಂಕಾರ ಇರ್ಬೋದು, ಇದನ್ನೆಲ್ಲ ಜಯಿಸ್ತಾರೆ. ಇದೇ ತಪಸ್ಸಿನ ನಿಜವಾದ ಮತ್ತು ಸತ್ಯವಾದ ಗುರಿ ಕೂಡ ಆಗಿರುತ್ತೆ. ಇನ್ನು ಕೊನೆಗೂ ಸಾಕ್ಷಾತ್ ಬ್ರಹ್ಮನೇ ಬಂದು ಅವರ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಬ್ರಹ್ಮ ಸಂತೋಷದಿಂದ ಹೇಳ್ತಾರೆ, ವಿಶ್ವಾಮಿತ್ರ, ನಿನ್ನ ಕಠಿಣ ತಪಸ್ಸು ಪೂರ್ತಿಗೊಂಡಿದೆ. ಇನ್ನು ಮುಂದೆ ನೀನು ಬ್ರಹ್ಮ ಋಷಿ, ಅತಿ ಶ್ರೇಷ್ಠರಲ್ಲಿ ಒಬ್ಬ ಅಂತ ಹೇಳ್ತಾರೆ. ಇದು ಅವನ ಜೀವನದ ಒಂದು ದೊಡ್ಡ ಸಾಧನೆ. ಆದರೆ ವಿಶ್ವಾಮಿತ್ರನ ಮನಸ್ಸಿನಲ್ಲಿ ಇನ್ನೂ ಒಂದು ಬಯಕೆ ಇರುತ್ತೆ. ಅದೇನೆಂದರೆ, ನನ್ನನ್ನು ಸಾಕ್ಷಾತ್ ವಸಿಷ್ಠರೇ ಬ್ರಹ್ಮ ಋಷಿ ಅಂತ ಒಪ್ಕೋಬೇಕು ಅಂತ ಇವನು ಅಂದ್ಕೊಂಡಿರ್ತಾನೆ. ಅವನು ವಸಿಷ್ಠರನ್ನ ಭೇಟಿ ಮಾಡಿದ. ವಿಶ್ವಾಮಿತ್ರನು ಗೌರವದಿಂದ ವಸಿಷ್ಠರಿಗೆ ನಮಸ್ಕರಿಸ್ತಾನೆ. ವಸಿಷ್ಠರು ಮೊದಲಿಗೆ ಕೇವಲ ಆಶೀರ್ವಾದ ನೀಡ್ತಾರೆ. ಇದರಿಂದ ವಿಶ್ವಾಮಿತ್ರನಿಗೆ ಸ್ವಲ್ಪ ಬೇಸರ ಕೂಡ ಆಗುತ್ತೆ. ಇವರು ಇನ್ನೂ ನನ್ನನ್ನು ಕೀಳಾಗಿ ಏನಾದ್ರು ನೋಡ್ತಾ ಇದ್ದಾರಾ ಅಂತ. ಆದರೆ ಆ ಕ್ಷಣವೇ ತನ್ನ ಮನಸ್ಸಿನಲ್ಲಿ ಆ ಒಂದು ಚೂರು ಅಹಂಕಾರ ಇರೋದನ್ನು ಗಮನಿಸಿ ವಿಶ್ವಾಮಿತ್ರ ಅದರಿಂದ ಬಿಡಿಸ್ಕೊಂಡು ಬಿಡ್ತಾರೆ. ಆ ಕ್ಷಣದಲ್ಲಿ ವಸಿಷ್ಠರು ಈ ಬದಲಾವಣೆನ ಗಮನಿಸಿ ವಿಶ್ವಾಮಿತ್ರನನ್ನ ಬ್ರಹ್ಮ ಋಷಿ ಅಂತ ಕರೀತಾರೆ. ವಿಶ್ವಾಮಿತ್ರ ಕೊನೆಗೂ ಒಬ್ಬ ರಾಜರಿಂದ ಪ್ರಾರಂಭ ಮಾಡಿ ಬ್ರಹ್ಮ ಋಷಿಯಾಗೋ ತನ್ನ ಗುರಿನ ತಲುಪೇ ಬಿಡ್ತಾರೆ. ಇನ್ನು ಬ್ರಹ್ಮ ಋಷಿಯಾದ ವಿಶ್ವಾಮಿತ್ರರು ತ್ರೇತಾಯುಗದಲ್ಲಿ ನಡೆದ ರಾಮಾಯಣದ ಸಮಯದಲ್ಲಿ ಕೂಡ ಒಂದು ಪ್ರಮುಖ ಪಾತ್ರವನ್ನೇ ವಹಿಸ್ತಾರೆ. ವಿಶ್ವಾಮಿತ್ರರು ಅಯೋಧ್ಯೆಯ ರಾಜ ದಶರಥನ ಅರಮನೆಗೆ ಬಂದು ತನ್ನ ಆಶ್ರಮದಲ್ಲಿ ಅಸುರರ ಕಾಟ ಜಾಸ್ತಿ ಆಗಿದೆ, ಆದ್ದರಿಂದ ಅದನ್ನು ರಕ್ಷಿಸಲು ನಿನ್ನ ಪುತ್ರರಾದ ರಾಮ ಮತ್ತು ಲಕ್ಷ್ಮಣರನ್ನು ನನಗೆ ಕೊಡು ಅಂತ ಕೇಳ್ತಾರೆ. ದಶರಥ ಮೊದಲಿಗೆ ಸ್ವಲ್ಪ ಹಿಂಜರಿಕೆ ಮಾಡಿದ್ರು ಕೊನೆಗೆ ಅವ್ರನ್ನ ಕಳಿಸ್ಕೊಡ್ತಾನೆ. ಆಶ್ರಮದ ಮಾರ್ಗದಲ್ಲಿ ವಿಶ್ವಾಮಿತ್ರ ಇಬ್ಬರು ರಾಜಕುಮಾರರಿಗೂ ಅಪಾರ ಜ್ಞಾನ ನೀಡ್ತಾರೆ. ಅವರಿಗೆ ದೈವಾಸ್ತ್ರಗಳು ಹೇಗೆ ಉಪಯೋಗಿಸ್ಬೇಕು, ಅದನ್ನು ಹೇಗೆ ಆವಾಹನೆ ಮಾಡಬೇಕು ಅನ್ನೋದನ್ನೆಲ್ಲ ಕಲಿಸ್ತಾರೆ. ವಿಶ್ವಾಮಿತ್ರ ತುಂಬ ಕಠಿಣ ಗುರು ಆಗಿದ್ರು, ತುಂಬ ಕಾಳಜಿ ವಹಿಸುವಂಥವ್ರು ಕೂಡ ಆಗಿದ್ರು. ರಾಮ ಲಕ್ಷ್ಮಣರಿಗೆ ಆಧ್ಯಾತ್ಮಿಕ ಶಕ್ತಿಯ ಜೊತೆಗೆ ಯುದ್ಧ ಕಲೆಯನ್ನು ಕೂಡ ಕಲಿಸ್ಕೊಡ್ತಾರೆ. ನಮ್ಮೆಲ್ಲರಿಗೂ ಗೊತ್ತು ಪ್ರಭು ಶ್ರೀರಾಮ ಎಷ್ಟು ದೊಡ್ಡ ಯುದ್ಧನೇ ಮಾಡ್ತಾರೆ ಲಂಕೆಗೆ ಹೋಗಿ ರಾವಣನ ಮೇಲೆ ಅಂತ. ಅವರು ಅಲ್ಲಿ ಆ ಯುದ್ಧ ಏನು ಮಾಡ್ತಾರೆ, ಅವ್ರು ಅಷ್ಟು ಮಟ್ಟಿಗೆ ಹೋಗೋಕ್ಕೆ ವಿಶ್ವಾಮಿತ್ರನೇ ಪ್ರಭು ಶ್ರೀರಾಮನ ಮೊದಲ ಮಾರ್ಗದರ್ಶಕ ಅಂತ ಕೂಡ ಹೇಳ್ಬೋದು. ವಿಶ್ವಾಮಿತ್ರನ ಮರಣದ ಬಗ್ಗೆ ಇಲ್ಲಿವರೆಗೂ ಎಲ್ಲೂ ಏನು ವಿವರಗಳಿಲ್ಲ.
ಬದಲಾಗಿ ಅವನು ಸಪ್ತ ಋಷಿಗಳಲ್ಲಿ ಒಬ್ಬನಾಗಿ ಅಮರನಾದನು ಅಂತ ನಂಬಿಕೆ ಇದೆ. ವಸಿಷ್ಠ, ಅತ್ರಿ, ಗೌತಮ ಮೊದಲಾದ ಋಷಿಗಳ ಜೊತೆಗೆ ಅವನ ಹೆಸರನ್ನು ಸಪ್ತ ಋಷಿಗಳ ಪಟ್ಟಿಯಲ್ಲಿ ನಾವು ಕಾಣಬಹುದು. ಜನರು ಆಕಾಶದಲ್ಲಿ ಕಾಣುವ ಸಪ್ತ ಋಷಿ ಮಂಡಲವನ್ನು ಇವರೇ ಅಂತ ಕೂಡ ಭಾವಿಸ್ತಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ಅಂತಲೇ ತುಂಬ ರಿಸರ್ಚ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಹೇಳ್ತೀನಿ ಏನಂತ ನೆಕ್ಸ್ಟ್ ವಿಡಿಯೋ ಆಲ್ಸೋ. ಬಟ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಐ ವಿಲ್ ಸಿ ಯು ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು.